ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಮಿಸ್ಟರ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಈ 2026ರ ಈ ಒಂದು ವರ್ಷದಲ್ಲಿ ಫೆಬ್ರವರಿ 19ರ ನಂತರ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ, ಈ ಅಮಾವಾಸ್ಯೆಯು ಕಳೆದ ನಂತರ ಈ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಏನೆಲ್ಲ ಅದೃಷ್ಟಗಳನ್ನು ಕಂಡಿದ್ದೀರಿ, ಹಾಗೆಯೇ ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು, ಈ ಅಮಾವಾಸ್ಯೆಯು ಕಳೆದ ನಂತರ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ, ಆರೋಗ್ಯ, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಈ ತಿಂಗಳಿನಲ್ಲಿ ಗ್ರಹಗಳ ಸಂಚಾರವು ನಕಾರಾತ್ಮಕವಾಗಿರಲಿದೆಯಾ ಬಹಳಷ್ಟು ಸಕಾರಾತ್ಮಕವಾಗಿರಲಿದೆಯಾ ಎಂಬುದರ ಮಾಹಿತಿಯನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬರೋನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಓಡಿಸಿ ವಿಡಿಯೋನ ನೋಡದೆ ಫಸ್ಟಿಂದ ಹೆಣ್ಣು ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ. ಈ ರಾಶಿಯವರಿಗೆ ಅಂದರೆ ಈ ವೃಶ್ಚಿಕ ರಾಶಿಯವರಿಗೆ ಈ ಫೆಬ್ರವರಿ ತಿಂಗಳು ಹೇಗಿರಲಿದೆ ಎಂಬುದನ್ನು ಮೊದಲನೇದಾಗಿ ತಿಳ್ಕೊಳ್ತಾ ಬರೋಣ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ಫೆಬ್ರವರಿ ತಿಂಗಳು ಈ ವೃಶ್ಚಿಕ ರಾಶಿಯವರಿಗೆ ಗ್ರಹವೇ ಈ ತಿಂಗಳ ಮುಖ್ಯ ಕೇಂದ್ರ ಬಿಂದು ಆಗಿರಲಿದೆ. ನಿಮ್ಮ ಗಮನವು ಸಂಪೂರ್ಣವಾಗಿ ನಿಮ್ಮ ಬೇರುಗಳತ್ತ ಸೆಳೆಯುತ್ತದೆ ಅಂತಲೇ ಹೇಳ್ಬೋದು. ಬ್ರಹ್ಮಾಂಡದ ದೃಷ್ಟಿಯಿಂದ ಈಗ ನಿಮ್ಮ 4ನೇ ಮನೆಯಲ್ಲಿ ಅಂದರೆ ಕುಂಭ ರಾಶಿಯಲ್ಲಿ ಇರಲಿದ್ದು, ಇದು ತಾಯಿ, ಮನೆ, ವಾಹನ ಮತ್ತು ಮಾನಸಿಕ ಶಾಂತಿಯ ಸ್ಥಾನದಲ್ಲಿ ಇರಲಿದೆ. ಇಲ್ಲಿ ನಡೆಯುತ್ತಿರುವಂತಹ ಬೃಹತ್ ಗ್ರಹಗಳ ಸಂಚಾರದಿಂದಾಗಿ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ದೊಡ್ಡ ರೀತಿಯ ಬದಲಾವಣೆಗಳು ಕೂಡ ಸಂಭವಿಸಲಿದೆ. ಮನೆ ನವೀಕರಣ ಇರ್ಬೋದು, ಸ್ಥಳಾಂತರ ಅಥವಾ ನಿಮ್ಮ ಕನಸಿನ ಕಾರನ್ನು ಖರೀದಿಸಲು ಇದು ಸಕಲವಾದಂತಹ ಸಮಯ ಅಂತಲೇ ಹೇಳ್ಬೋದು. ಅದರಲ್ಲೂ ನಿಮ್ಮ ರಾಶಿ ಅಧಿಪತಿ ಮಂಗಳ ಕೊನೆಯ ದಿನಗಳಲ್ಲಿ ಅಂದರೆ ಈ ಕೊನೆಯ ವಾರದಲ್ಲಿ ರಾಹುವಿನೊಂದಿಗೆ ಸೇರುವ ಕಾರಣ ಉದ್ವೇಗವು ಕೂಡ ಈ ಕೊನೆಯ ಟೈಮ್ನಲ್ಲಿ ಹೆಚ್ಚಾಗ್ಬೋದು. ಮನೆ ಕಟ್ಟುವ ಉತ್ಸಾಹದಲ್ಲಿ ಮನೆಯೊಳಗಿನ ಶಾಂತಿಯನ್ನು ಕೆಡದಂತೆ ಶಾಂತವಾಗಿರುವುದು ಈ ರಾಶಿಯವರಿಗೆ ಬಹಳ ಮುಖ್ಯವಾಗಿರುತ್ತದೆ. ಅದರಲ್ಲೂ ಈ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಇರುವಂತಹ ಪ್ರಮುಖ ಗ್ರಹ ಸಂಚಾರದ ವಿಚಾರಕ್ಕೆ ಬಂದ್ಬಿಡೋಣ. ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ 4ನೇ ಮನೆಯ ಕುಂಭ ರಾಶಿಯಲ್ಲಿ ಸೂರ್ಯನು ಇರಲಿದ್ದು ವೃತ್ತಿಯಲ್ಲಿ ಸ್ಥಾನಮಾನ ಹೆಚ್ಚಾಗಲಿದೆ ಮತ್ತು ಮನೆಯ ಅಧಿಕಾರದ ವಿಚಾರದಲ್ಲಿ ಒಂದಿಷ್ಟು ಬದಲಾವಣೆಗಳು ಉಂಟಾಗ್ಬೋದು. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ 4ನೇ ಮನೆಯ ಕುಂಭರಾಶಿಯಲ್ಲಿ ಬುಧನು ಇರಲಿದ್ದು ಆಸ್ತಿ ಪತ್ರಗಳು ಅಥವಾ ಶೈಕ್ಷಣಿಕ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಾಣ್ತಾ ಬರ್ತೀರಿ. ಅದರಲ್ಲೂ ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ 8ನೇ ಮನೆಯ ಮಿಥುನ ರಾಶಿಯಲ್ಲಿ ಇರುವಂತಹ ಗುರು ನಿಮ್ಮ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರುವುದರ ಜೊತೆಗೆ ಹಠಾತ್ ಧನಲಾಭವನ್ನು ಕೂಡ ತರಲಿದ್ದಾರೆ. ಇನ್ನು ಕೇತು ಗ್ರಹದ ವಿಚಾರಕ್ಕೆ ಬರೋದಾದರೆ 10ನೇ ಮನೆಯ ಸಿಂಹರಾಶಿಯಲ್ಲಿ ಕೇತು ಇರುವ ಕಾರಣ ವೃತ್ತಿಯಲ್ಲಿ ವೈರಾಗ್ಯವು ನಿಮಗೆ ಉಂಟಾಗ್ಬೋದು ಅಥವಾ ವೃತ್ತಿಯಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಉಂಟಾಗ್ಬೋದು. ಇನ್ನು ನಿಮ್ಮ ರಾಶಿ ಅಧಿಪತಿ ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ 3ನೇ ಮನೆಯಿಂದ 4ನೇ ಮನೆಗೆ ಪ್ರವೇಶವನ್ನು ಮಾಡುವಂತಹ ಮಂಗಳನು ನಿಮ್ಮ ಧೈರ್ಯವನ್ನು ಮತ್ತು ಪ್ರಯಾಣದ ನಂತರ ಗೃಹ ವಿಷಯಗಳಲ್ಲಿ ಉದ್ವೇಗವನ್ನು ಹೆಚ್ಚು ಮಾಡಲಿದ್ದಾನೆ ಅಂತಲೇ ಹೇಳಬಹುದು ಸ್ನೇಹಿತರೆ. ಹಾಗೆಯೇ ಈ ರಾಶಿಯವರಿಗೆ ಈ ಅಮಾವಾಸ್ಯೆ ಕಳೆದ ನಂತರ ವೃತ್ತಿ ಮತ್ತು ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಂಡಿದ್ದೀರಿ ಅನ್ನೋದ್ರ ವಿಚಾರಕ್ಕೆ ಬರೋದಾದರೆ ಈ ವೃಶ್ಚಿಕ ರಾಶಿಯವರಿಗೆ 10ನೇ ಮನೆಯಲ್ಲಿರುವಂತಹ ಕೇತು ಪ್ರಭಾವದಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಅಸ್ಥಿರತೆ ಕಾಣಬಹುದು. ಅದರಲ್ಲೂ ಕೆಲಸದ ಬಗ್ಗೆ ಒಂದು ರೀತಿಯ ವೈರಾಗ್ಯ, ಏಕಾಂತನತೆಯಿಂದ ಉದ್ಯೋಗ ಬಿಡುವಂತಹ ಆಲೋಚನೆ ಬರ್ಬೋದು. ಆದರೆ ನಿಮ್ಮ ದಶಮಾಧಿಪತಿಯಾದಂತಹ ಸೂರ್ಯನು 4ನೇ ಮನೆಗೆ ಬರುವ ಕಾರಣ ಸ್ಥಿರಾಸ್ತಿ, ನಿರ್ಮಾಣ, ವಾಹನ ಅಥವಾ ಕೃಷಿ ರಂಗದಲ್ಲಿ ಕೆಲಸ ಮಾಡುವವರಿಗೆ ಇದು ಅತ್ಯಂತ ಶುಭ ಸಮಯ ಅಂತಲೇ ಹೇಳ್ಬೋದು. ಮನೆಯಿಂದಲೇ ಕೆಲಸ ಮಾಡುವವರಿಗೂ ಕೂಡ ಉತ್ತಮವಾದ ಅವಕಾಶಗಳು ಕೂಡ ಈ ಅಮಾವಾಸ್ಯೆ ಕಳೆದ ನಂತರವೂ ಕೂಡ ಸಿಗಲಿದೆ. ಅದರಲ್ಲೂ ಈ ಮೊದಲ 3 ವಾರಗಳು 3ನೇ ಮನೆಯ ಉಚ್ಚಮಂಗಳನ ಪ್ರಭಾವದಿಂದ ಹೊಸ ಆಲೋಚನೆಗಳನ್ನು ಜಾರಿಗೆ ತರಲು ನಿಮ್ಮಲ್ಲಿ ಅದಮ್ಯವಾದಂತಹ ಧೈರ್ಯವನ್ನು ತುಂಬಿರಲಿದೆ. ನಿಮ್ಮ ಸಂವಹನವು ಪರಿಣಾಮಕಾರಿಯಾಗಿರಲಿದೆ. ಅದರಲ್ಲೂ ಈ ತಿಂಗಳ ಕೊನೆಯ ಹಂತದಲ್ಲಿ ಕೆಲಸದ ಒತ್ತಡವು ಮನೆಯ ನೆಮ್ಮದಿಗೆ ಭಂಗವನ್ನು ಕೂಡ ತರಬಹುದು. ಆದ್ದರಿಂದ
ವೃತ್ತಿ ಮತ್ತು ವೈಯಕ್ತಿಕ ಜೀವನದ ನಡುವೆ ಅಂತರವನ್ನು ಈ ರಾಶಿಯವರು ಕಾಪಾಡಿಕೊಳ್ಬೇಕಾಗಿರುತ್ತದೆ. ಇನ್ನು ಆರ್ಥಿಕತೆ ಮತ್ತು ಹಣಕಾಸಿನ ವಿಚಾರಕ್ಕೆ ಬರುವುದಾದರೆ ಈ ಅಮಾವಾಸ್ಯೆಯು ಕಳೆದ ನಂತರ ಅಂದರೆ ಈ ಫೆಬ್ರವರಿ 19ರ ನಂತರವೂ ಕೂಡ ಆರ್ಥಿಕವಾಗಿ ನಗದು ಹಣಕ್ಕಿಂತ ಆಸ್ತಿ ನಿರ್ಮಾಣದ ಕಡೆ ನಿಮ್ಮ ಗಮನವನ್ನು ತರಲಿದೆ ಅಂತಲೇ ಹೇಳ್ಬೋದು. 4ನೇ ಮನೆಯ ಗ್ರಹಗತಿಗಳು ಮನೆ ಅಥವಾ ಐಷಾರಾಮಿ ವಾಹನವನ್ನು ಖರೀದಿಸಲು ಭಾರಿ ಹಣ ವ್ಯಯವಾಗುವುದನ್ನು ಸೂಚಿಸಲಿದ್ದಾರೆ. ಶುಕ್ರನ ಪ್ರಭಾವದಿಂದ ಮನೆಯ ಒಳಾಂಗಣ ವಿನ್ಯಾಸ ಅಥವಾ ಹೊಸ ಗ್ಯಾಜೆಟ್ಗಳಿಗಾಗಿ ಹಣವೂ ಕೂಡ ಹೆಚ್ಚು ಹೆಚ್ಚು ಖರ್ಚಾಗಬಹುದು ಸ್ನೇಹಿತರೆ. 8ನೇ ಮನೆಯಲ್ಲಿರುವಂತಹ ಗುರು ಮಿಶ್ರ ಫಲಿತಾಂಶಗಳನ್ನು ಕೂಡ ನೀಡಲಿದ್ದರೂ ನಿಮ್ಮ ಉಳಿತಾಯಕ್ಕೆ ಇದು ಅಡೆತಡೆಗಳನ್ನು ತಂದರೂ ಕೂಡ ಅನಿರೀಕ್ಷಿತವಾದಂತಹ ಧನಲಾಭವೂ ಕೂಡ ಇರಲಿದೆ ಸ್ನೇಹಿತರೆ. ಹಾಗೆಯೇ ಈ ಅಮಾವಾಸ್ಯೆ ಕಳೆದ ನಂತರ ಪಿತ್ರಾರ್ಜಿತ ಆಸ್ತಿ, ವಿಮೆಯ ಹಣ ಅಥವಾ ಸಂಗಾತಿಯ ಕಡೆಯಿಂದ ಹಣ ಬರುವಂತಹ ಸಾಧ್ಯತೆಯೂ ಕೂಡ ಇರಲಿದೆ. ಹಳೆಯ ಸಾಲಗಳನ್ನು ತೀರಿಸಲು ಇದು ಉತ್ತಮವಾದಂತಹ ಸಮಯವಾಗಿರಲಿದೆ ಅಂತಲೇ ಹೇಳ್ಬೋದು. ಆದರೆ ಹೆಚ್ಚಿನ ಬಡ್ಡಿ ದರದ ಸಾಲಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಇದು ನಿಮ್ಮನ್ನು ಆರ್ಥಿಕ ಬಿಕ್ಕಟ್ಟಿನತ್ತ ಸಿಲುಕಿಸಲು ಪ್ರಯತ್ನವನ್ನು ಮಾಡ್ತದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಆರೋಗ್ಯ ಮತ್ತು ಕ್ಷೇಮದ ವಿಚಾರಕ್ಕೆ ಬರೋದ್ರೆ ಈ ಅಮಾವಾಸ್ಯೆ ಕಳೆದ ನಂತರ 4ನೇ ಮನೆಯಲ್ಲಿ ಅನೇಕ ಗ್ರಹಗಳು ಸೇರೋ ಕಾರಣ ಎದೆ, ಹೃದಯ ಅಥವಾ ಶ್ವಾಸಕೋಶದ ಬಗ್ಗೆ ಬಹಳಷ್ಟು ಎಚ್ಚರಿಕೆಯ ಅಗತ್ಯವಾಗಿರುತ್ತದೆ. ರಕ್ತದೊತ್ತಡ ಅಥವಾ ಹೃದಯ ಸಮಸ್ಯೆ ಇರುವವರು ನಿಯಮಿತವಾಗಿ ಔಷಧಿಗಳನ್ನು ಸೇವಿಸ್ತಾ ಬನ್ನಿ. ಕೌಟುಂಬಿಕ ಒತ್ತಡವು ಮಾನಸಿಕ ಆತಂಕಕ್ಕೆ ಕಾರಣವಾಗಬಹುದು. ಅದರಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವುದರ ಜೊತೆಗೆ ಈ ಫೆಬ್ರವರಿ 23ರಂದು ಮಂಗಳನು 4ನೇ ಮನೆಗೆ ಪ್ರವೇಶವನ್ನು ಮಾಡಿ ಅಂಗಾರಕ ಯೋಗ ರೂಪಿಸುವುದರಿಂದ ಮನೆಯಲ್ಲಿ ಸಣ್ಣ ಪುಟ್ಟ ಅಪಘಾತಗಳು ಸಂಭವಿಸಬಹುದು. ಅದರಿಂದ ವಾಹನ ಚಾಲನೆಯನ್ನು ಮಾಡುವಾಗ ತುಂಬ ಎಚ್ಚರಿಕೆಯಿಂದ ಇರಿ. ವಿದ್ಯುತ್ ಅವಘಡಗಳು ನಡೆಯದಂತೆ ಸಾಕಷ್ಟು ಜಾಗೃತೆಯನ್ನು ವಹಿಸಬೇಕಾಗಿರ್ತದೆ ಸ್ನೇಹಿತರೆ. ಭಾವೋದ್ವೇಗದಲ್ಲಿದ್ದಾಗ ವಾಹನ ಚಾಲನೆ ಮಾಡುವುದನ್ನು ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಇನ್ನು ಈ ರಾಶಿಯವರ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ ಕೌಟುಂಬಿಕ ಜೀವನದ ವಿಚಾರದಲ್ಲಿ ಈ ತಿಂಗಳು ಮುಖ್ಯವಾದಂತಹ ಮುಖ್ಯಾಂಶವನ್ನು ತರಲಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ಅಮಾವಾಸ್ಯೆ ಕಳೆದ ನಂತರ ಫೆಬ್ರವರಿ 19ರ ನಂತರ ಮನೆಯಲ್ಲಿ ಅತಿಥಿಗಳ ಆಗಮನ, ರಿಪೇರಿ ಕೆಲಸ ಅಥವಾ ಶುಭ ಸಮಾರಂಭಗಳ ಯೋಜನೆಯಿಂದ ಮನೆಯಲ್ಲಿ ಗದ್ದಲದಿಂದ ಕೂಡಿರ್ತದೆ. ಇದು ಸಂತೋಷವನ್ನು ತಂದರೂ ಕೂಡ ಗೊಂದಲವನ್ನು ಕೂಡ ತರಬಲ್ಲದು. 4ನೇ ಮನೆಯ ರಾಹುವಿನಿಂದಾಗಿ ತಾಯಿಯೊಂದಿಗೆ ಭಿನ್ನಾಭಿಪ್ರಾಯಗಳು ಕೂಡ ಬರ್ಬೋದು ಅಥವಾ ಅವರ ಆರೋಗ್ಯದ ಕಡೆ ಗಮನವನ್ನು ನೀಡಬೇಕಾಗ್ಬೋದು. ದಾಂಪತ್ಯ ಜೀವನದಲ್ಲಿ ಪ್ರೀತಿಗಿಂತ ಜವಾಬ್ದಾರಿಗಳೇ ಕೂಡ ಹೆಚ್ಚಾಗಿರುತ್ತದೆ. ಸಂಗಾತಿಯೊಂದಿಗೆ ಸೇರಿ ಮನೆಯ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವುದು ನಿಮ್ಮ ನಡುವಿನ ಬಂಧವನ್ನು ಗಟ್ಟಿಗೊಳಿಸುತ್ತದೆ. ಹಳೆಯ ಕುಟುಂಬದ ರಹಸ್ಯಗಳನ್ನು ಯಾವತ್ತೂ ಕೂಡ ಕೆದಕಲಿಕ್ಕೆ ಹೋಗಬೇಡಿ. ಇದು ಈ ವೃಶ್ಚಿಕ ರಾಶಿಯವರ ಸ್ವಭಾವವಾದರೂ ಕೂಡ ಈ ತಿಂಗಳು ಬಹಳಷ್ಟು ಮೌನವಾಗಿರುವುದು ಒಳಿತು ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಶೈಕ್ಷಣಿಕ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಶಾಲಾ ವಿದ್ಯಾರ್ಥಿಗಳಿಗೆ ಈ ಫೆಬ್ರವರಿ 19ರ ನಂತರ ಸಾಕಷ್ಟು ಉತ್ತಮವಾದಂತಹ ಫಲಿತಾಂಶಗಳನ್ನು ಕಾಣಲಿದ್ದೀರಿ. ಅದರಲ್ಲೂ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಮನೆಯಲ್ಲಿನ ಗದ್ದಲದಿಂದಾಗಿ ಏಕಾಗ್ರತೆ ಬಹಳಷ್ಟು ಕಡಿಮೆ ಆಗ್ಬೋದು. ಓದಲು ಶಾಂತವಾದಂತಹ ಸ್ಥಳವನ್ನು ಹುಡುಕುವುದು ಕೂಡ ಅನಿವಾರ್ಯವಾಗಿರುತ್ತದೆ. ಹೆಚ್ಚುವರಿ ಶ್ರಮವನ್ನು ಹಾಕ್ತಾ ಬಂದರೆ ಉತ್ತಮವಾದ ಫಲಿತಾಂಶಗಳನ್ನು ಕೂಡ ನಿರೀಕ್ಷಿಸಬಹುದು. ಆದರೆ ಸಂಶೋಧನೆ, ಗುಪ್ತ ವಿದ್ಯೆಗಳು ಅಥವಾ ಇತಿಹಾಸ ಅಭ್ಯಾಸ ಮಾಡುವವರಿಗೆ 8ನೇ ಮನೆಯ ಗುರುವು ಅದ್ಭುತ ಒಳನೋಟಗಳನ್ನು ಕೂಡ ನೀಡಲಿದ್ದಾನೆ. ಇಂಜಿನಿಯರಿಂಗ್ ಅಥವಾ ರಕ್ಷಣಾ ಕ್ಷೇತ್ರದಲ್ಲಿ ಸಂಬಂಧಪಟ್ಟಂತಹ ಕೆಲಸ ಮಾಡುತ್ತಿರುವವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರಿಗೂ ಕೂಡ ಈ ತಿಂಗಳ 19ರ ನಂತರ ಅತ್ಯಂತ ಅನುಕೂಲಕರವಾಗಿರಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾದರೆ ಈ ತಿಂಗಳಿನಲ್ಲಿ ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣ್ತಾ ಬಂದರೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ಕಾಣ್ತಾ ಬರ್ತೀರಿ. ಕೌಟುಂಬಿಕ ಶಾಂತಿಗಾಗಿ ಮತ್ತು ಚತುರ್ಥ ಭಾವದ ನಕಾರಾತ್ಮಕ ಶಕ್ತಿಯನ್ನು ತಡೆಯಲು ಈ ರಾಶಿಯವರು ಮಾಡಬೇಕಾಗಿರುವಂತಹ ಪ್ರಮುಖ ಪರಿಹಾರಗಳೇನು ಅನ್ನೋದನ್ನು ನೋಡ್ತಾ ಬರೋದಾದರೆ ಮೊದಲನೇದಾಗಿ ಪ್ರತಿ ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸ್ತಾ ಬನ್ನಿ. ಇದು ನಿಮ್ಮ ಶಕ್ತಿಯನ್ನು ಧನಾತ್ಮಕವಾಗಿ ಬಳಸಲು ಮತ್ತು ಮನೆಯಲ್ಲಿ ಶಾಂತಿಯನ್ನು ನೆಲೆಸಲು ಬಹಳಷ್ಟು ಸಹಾಯವನ್ನು ಮಾಡಲಿದೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ. ಪ್ರತಿ ಮಂಗಳವಾರದಂದು ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದರಿಂದ ಆ ಮಂಗಳದೇವನ ಕೃಪೆಯೂ ಕೂಡ ನಿಮಗೆ ಉಂಟಾಗಲಿದೆ. ಹಾಗೆ ರಾಹುವಿನ ಪ್ರಭಾವವನ್ನು ತಗ್ಗಿಸಲು ಮನೆಯನ್ನು ಸ್ವಚ್ಛವಾಗಿ ಇಡಿ. ಮನೆಯನ್ನು ಒರೆಸುವ ನೀರಿಗೆ ಸ್ವಲ್ಪ ಕಲ್ಲುಪ್ಪು, ಸ್ವಲ್ಪ ಅರಿಶಿಣವನ್ನು ಸೇರಿಸಿ ಒರೆಸೋದ್ರಿಂದ ಇದು ನಕಾರಾತ್ಮಕ ಶಕ್ತಿಯನ್ನು ಹೊರದೂಡಲಿದೆ ಅಂತಲೇ ಹೇಳ್ಬೋದು. ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಪ್ರತಿದಿನ ನಿಮ್ಮ ತಾಯಿಯ ಪಾದಸ್ಪರ್ಶ ಮಾಡಿ ಆಶೀರ್ವಾದವನ್ನು ಪಡೆಯಿರಿ. ಸೋಮವಾರ ಅವರಿಗೆ ಬೆಳ್ಳಿಯ ವಸ್ತು ಅಥವಾ ಬಿಳಿ ಬಣ್ಣದ ಬಟ್ಟೆಯನ್ನು ಉಡುಗೊರೆ ನೀಡಿ. ಇದು ನಿಮ್ಮ ಮನಸ್ಸನ್ನು ಬಹಳಷ್ಟು ಶಾಂತವಾಗಿ ಇಡ್ತದೆ ಅಂತಲೇ ಹೇಳ್ಬೋದು.
ಪ್ರಯಾಣದ ವೇಳೆ ರಕ್ಷಣೆಗಾಗಿ ಹನುಮಾನ್ ಚಾಲಿಸವನ್ನು ಪಠಿಸ್ತಾ ಬನ್ನಿ. ಆ ಹನುಮಂತನ ಕೃಪೆಯೂ ಕೂಡ ನಿಮಗೆ ದೊರಕಲಿದೆ ಅಂತಲೇ ಹೇಳ್ಬೋದು. ಪ್ರತಿ ಬುಧವಾರದಂದು ವಿಷ್ಣು ಸಹಸ್ರನಾಮವನ್ನು ಪಠಿಸ್ತಾ ಬನ್ನಿ ಸ್ನೇಹಿತರೆ. ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದರ ಜೊತೆಗೆ ಆ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನು ಈ ರಾಶಿಯವರು ಕಾಣಲಿದ್ದೀರಿ. ಪ್ರತಿ ಗುರುವಾರ ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸುವುದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಾಣುವುದರ ಜೊತೆಗೆ ಆ ಗುರುವಿನ ಅನುಗ್ರಹವೂ ಕೂಡ ನಿಮ್ಮ ಮೇಲೆ ಬೀರಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನೀವು ಹೊಂದಿಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಹನುಮಂತಾಯ ನಮಃ ಎಂದು ಮಂತ್ರವನ್ನು ಜಪಿಸಿ ಸ್ನೇಹಿತರೆ. ಆ ಲಕ್ಷ್ಮೀನಾರಾಯಣ, ಮಂಗಳದೇವ, ಗುರುದೇವ, ಶನಿದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ಆ ಹನುಮಂತನ ರಕ್ಷಣೆಯೂ ಕೂಡ ನಿಮಗೆ ದೊರಕಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.